ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಮಾತನಾಡುತ್ತಿರುವ ಜಿ ಫೈವ್ನಲ್ಲಿ ಸಖತ್ ಸೌಂಡ್ ಮಾಡುತ್ತಿರುವ ಕ್ರೈಮ್ ಥ್ರಿಲ್ಲರ್ ಸೀರೀಸ್ ಆಗಿ ರಿಲೀಸ್ ಆಗಿರುವ ತಡಿಯಾಮ್ ಬಗ್ಗೆ ಈ ಒಂದು ವೆಬ್ ಸೀರೀಸ್ ಜಿ ಫೈವ್ಲಿ ಬಿಡುಗಡೆ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಮತ್ತು ಸಿನಿಮಾದ ಕತೆ ಬಗ್ಗೆ ಡಿಸ್ಕಸ್ ಮಾಡುತ್ತೇನೆ. 1999ರಲ್ಲಿ ನಡೆದ ನೈಜ ಘಟನೆ ಆಧಾರಿತ ಈ ಒಂದು ವೆಬ್ ಸೀರೀಸ್ ಬಿಡುಗಡೆಯಾಗಿದೆ. ಸ್ವಲ್ಪ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಕೊನೆ ತನಕ ನೋಡಿ, ಎಕ್ಸ್ಪ್ಲೇನ್ ಪ್ರತಿ ಒಂದೊಂದು ಮಾಡ್ತೀನಿ. ಹಾಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಕತೆ ಶುರು ಆಗೋದು ತಮಿಳುನಾಡಿನ ಮತ್ತು ಆಂಧ್ರದ ಬಾರ್ಡರ್ನಲ್ಲಿ ಗ್ರಾಮದಲ್ಲಿ ನಡೆಯುವ ನಿಗೂಢ ಕೊಲೆಯಿಂದ. ಯಾರೋ ಒಬ್ಬ ಹಂತಕ ಮಧ್ಯರಾತ್ರಿ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿ ಅವರಲ್ಲಿರುವ ತಾಳಿ ಮಾತ್ರ ಕದ್ದುಕೊಂಡು ಹೋಗ್ತಾ ಇರುತ್ತಾನೆ. ಈ ಕೇಸನ್ನು ತನಿಖೆ ಮಾಡಲು ಬರುವಂಥ ಸಬ್ ಇನ್ಸ್ಪೆಕ್ಟರ್ ಅತಿಯಾಮನ್ ಅಲಿಯಾಸ್ ಸಮುದ್ರಕಣಿ ಮತ್ತು ಇನ್ಸ್ಪೆಕ್ಟರ್ ಲಕ್ಷ್ಮಿ ಅಲಿಯಾಸ್ ಶಿವದಾನಿ ಅವರು ಈ ಕೊಲೆ ಹಿಂದೆ ಇರುವಂಥ ಆ ಭೀಕರ ರಹಸ್ಯವನ್ನು ಹೇಗೆ ಭೇದಿಸುತ್ತಾರೆ ಅನ್ನೋದು ಈ ಸೀರೀಸಿನ ಪ್ರಮುಖ ಹೈಲೈಟ್ ಆಗಿದೆ. ಸುಮಾರು 70ಕ್ಕೂ ಹೆಚ್ಚು ಕೊಲೆಗಳು ಲಿಂಕ್ ಸಿಗುತ್ತದೆ ಅನ್ನೋದು ನೀವು ಈ ಒಂದು ವೆಬ್ ಸೀರೀಸಲ್ಲಿ ಡೀಟೇಲ್ ಆಗಿಯೇ ನೋಡ್ತಾ ಹೋಗಬಹುದು. ಸಮುದ್ರಕಣಿ ಅವರು ಒಬ್ಬ ಅನುಭವಿ ಪೊಲೀಸ್ ಆಫೀಸರ್ ಆಗಿ ಸೈಲೆಂಟ್ ಆಗಿ ಬಟ್ ಪವರ್ಫುಲ್ ಆಗಿ ನಟನೆ ಮಾಡಿದ್ದಾರೆ. ಶಿವದಾನಿ ಅವರ ಸಾಥ್ ಕೂಡ ಚೆನ್ನಾಗಿಯೇ ಕೊಟ್ಟಿದ್ದಾರೆ ಈ ಒಂದು ವೆಬ್ ಸೀರೀಸ್ನಲ್ಲಿ. ಕನ್ನಡ ಡಬ್ಬಿಂಗ್ ಬಗ್ಗೆ ಹೇಳಬೇಕಂದ್ರೆ ಸಂಭಾಷಣೆ ತುಂಬ ಗಂಭೀರವಾಗಿ ಮತ್ತು ಆ ಕಾಲದ ಗಾಂಭೀರ್ಯತೆಯನ್ನು ಎತ್ತಿ ಹಿಡಿಯುತ್ತದೆ. ಕನ್ನಡ ಡಬ್ಬಿಂಗ್ ಚೆನ್ನಾಗಿ ಉಳಿಸಿಕೊಂಡಿದ್ದಾರೆ. ಹಿನ್ನೆಲೆ ಸಾಂಗ್ಸ್ ಪ್ರತಿ ಕ್ಷಣಕ್ಕೂ ಒಂದು ಕುತೂಹಲ ಮೂಡಿಸುವಂತಂದ್ರೆ ಮುಂದೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಮೂಡಿಸುತ್ತದೆ. ತುಂಬ ಚೆನ್ನಾಗಿಯೇ ವೆಬ್ ಸೀರೀಸ್ ಕೂಡ ವರ್ಕ್ ಆಗಿದೆ. ನೀವೇನಾದರೂ ಒಂದು ಇನ್ಫೋಗ್ರಾಫಿಕ್ ಮತ್ತು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇಷ್ಟಪಡ್ತಿದ್ರೆ ನಿಮಗೆ ಈ ಒಂದು ಸಿನಿಮಾ ಈ ಒಂದು ವೆಬ್ ಸೀರೀಸ್ ತಡಿಯಾಮ್ ನಿಮಗೆ ಖಂಡಿತವಾಗಲೂ ಇಷ್ಟವಾಗುತ್ತದೆ. ಸತ್ಯ ಘಟನೆಗಳು ಮೇಲೆ ಇರೋದ್ರಿಂದ ಕತೆ ನಿಜವಾಗ್ಲೂ ತುಂಬ ನ್ಯಾಚುರಲ್ ಆಗಿಯೇ ಮೂಡಿ ಬಂದೆ. ಸ್ಕ್ರೀನ್ ಪ್ಲೇ ಹೇಳುವಂಥ ರೀತಿ ಮತ್ತು ಕಥೆಯಲ್ಲಿ ಬರುವಂಥ ಆ ಒಂದು ಟ್ವಿಸ್ಟ್, ಪ್ರತಿ ಕ್ಷಣಕ್ಕೂ ಪ್ರತಿಯೊಂದು ಎಪಿಸೋಡ್ ಕೊನೆಗೆ ಮುಂದೆ ಏನಾಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೆ ಕುತೂಹಲ ಮೂಡಿಸುವಂಥ ಒಂದು ಬೆಸ್ಟ್ ವೆಬ್ ಸೀರೀಸ್ ಆಗಿದೆ. ಇದು ಕನ್ನಡದಲ್ಲಿ ಕೂಡ ಡಬ್ಬಿಂಗ್ ಆಗಿದೆ. ಜಿ ಫೈವ್ ನಿಮಗೆ ಫ್ರೀಯಾಗಿಯೇ ಉಚಿತವಾಗಿ ನೋಡೋಕ್ಕೆ ಸಿಗುತ್ತದೆ. ಹಾಗೆ ಈ ಒಂದು ವೆಬ್ ಸೀರೀಸ್ ನಾನು ಕೊಡುವಂಥ ರೇಟಿಂಗ್ 3.5 ಔಟ್ ಆಫ್ 5 ನಾನು ಪರ್ಸ್ನಲಾಗಿ ರೇಟಿಂಗ್ ಕೊಡ್ತಾ ಇದ್ದೀನಿ. ಸೊ ನೀವಿನ್ನೂ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿದವರು ಕಾಮೆಂಟ್ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ. ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗಲು ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.